ಹಾಯ್ ಲೆಜೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಳ ದಿನ ಆಯಿತು ಯೂಟ್ಯೂಬಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ, ಯಾವುದೇ ಕೂಡ ವ್ಲಾಗ್ಸ್ ಇಲ್ಲ, ಯಾವುದೂ ಟ್ಯೂಟೋರಿಯಲ್ ವೀಡಿಯೋಸ್ ಯಾವುದೂ ಇಲ್ಲ, ಎಲ್ಲ ಎಂಟಿ ಇತ್ತು. ಸೊ ಇವಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಇದಾವೆ. ಸೊ ನಾನು ನಮ್ಮ ಫ್ರೆಂಡ್ಸ್ ರೂಮಲ್ಲಿ ಇರ್ತೀನಿ, ಆಮೇಲೆ ಅಲ್ಲೇ ಸ್ಟಡಿ ಮಾಡ್ತೀನಿ, ಅಲ್ಲೇ ಮಲ್ಕೊತೀನಿ, ಅಲ್ಲೇ ಊಟ ಮಾಡ್ತೀನಿ. ಆ ವ್ಲಾಗ್ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನೀಗ ಕಾಲೇಜ್ ಡ್ರೆಸ್ ಹಾಕೊಂಡು ಸೀದಾ ನಮ್ಮ ಫ್ರೆಂಡ್ ರೂಮ್ಗೆ ಹೋಗ್ಬೇಕು, ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು. ಬಂದ್ರೆ ಅವನದಲ್ಲ ಸರಿಗಲೇ ಮಾತಾಡ್ತಾರಪ್ಪ, ಬೆಳೆದಿರಿ ಸ್ಮಾರ್ಟಾಗಿ ಏ ಅಪ್ಪು ಹುಡುಗಿಯರ್ ಬಿಡಾಗ ಒಳ್ಳೆ ಅಪ್ಪ ಹುಡುಗಿಯರ ನಮಗೆ. ಲಾಸ್ಟ್ ಪೇಪರ್ 3 ಮುಗ್ದವ. ಇದು 4ನೇ ಪೇಪರ್ ಅಲ್ಲ ಇದು 3ನೇ ಪೇಪರ್. ಆಮೇಲೆ ಇವತ್ತು ಯಾವ್ದೈತಿ ಈಗ ಪೇಪರ್? ಡಿಜಿಟಲ್. ಅದು ಬ್ಲೂ ಇಂಕ್ ಪೆನ್ ತಗೊಂಡ್ ತಡ್ರಿ ಅಣ್ಣ, ಮಾತಾಡಕ್ ಬಿಡ್ರಿ. ಬ್ಲ್ಯಾಕ್ ಇಂಕ್ ಪೆನ್ ತಗೊಂಬಂತ ಹೇಳಿದ್ರು, ಅದು ತೊಗೊಂಬಂದಿವಿ ಬ್ಲ್ಯಾಕ್ ಇಂಕ್. ಇವಾಗ ಹೋಗೋದು 10 ಗಂಟೆಗೆ ಹೋಗಿ ಎಕ್ಸಾಮ್ ಬರೆಯೋದು, ಆಮೇಲೆ ವಾಪಸ್ ಬರೋದು 1 ತಾಸ್ನಾಗ 2 ತಾಸ್ನಾಗ. ಯಾರು ಕಣ ಹೊಡ್ರಲ್ಲ ಕಾಲೇಜ್ನಾಗ ಆಲ್ರೆಡಿ. ಎಲ್ಲ ಜಗಳ ಆಗ್ಬಿಡ್ತು ನನಗೆ ಅಲ್ಲಿ ಒಳಗಡೆ. ಫೋನ್ ಐತಲ್ಲ, ಫೋನ್ ತಗೊಂಡು ಕ್ಲಾಸ್ ಹಾಕೊಂಡ್ಬಿಡೀನಿ. ಫ್ರೆಂಡ್ ಫೋನ್ ಮಾಡ್ಯಾನ ನನಗೆ, ಬೈಗೆ ಬೇಕಾ ಏನಾತ ಏನೆಲ್ಲ ಬೈದ್ರು ಅಷ್ಟೇ. ಆಮೇಲೆ ಸರಿ ಕೊಟ್ಟೆ ಫೋನ್. ಇಲ್ಲ, ಅದು ಕಾಲೇಜಲ್ಲಿ ಏನಾತಪ್ಪ ಅಂದ್ರೆ ಅದು ಮೊಬೈಲ್ ಇಟ್ಕೊಳ್ಳೋ ತಪ್ಪು, ಬಟ್ ಅದು ಲೇಟಾಗಿ ಓದುವಲ್ಲ, ಅದಕ್ಕೆ ಫೋನಲ್ಲಿತ್ತು. ನಾನು ಒಂದು ತಪ್ಪು ಮಾಡಿದ್ದೇನಪ್ಪ ಅಂದರೆ ಫ್ಲೈಟ್ ಮೋಡ್ ಆನ್ ಆಗಬೇಕಾಗಿತ್ತು, ಬಟ್ ಅದು ಮರ್ತು ಬಿಟ್ಟು ನಾನು ಆನ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟೆ. ಅದೇ ಟೈಮಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಫ್ರೆಂಡ್ ಕಾಲ್ ಬಂತು, ಸೌಂಡ್ ಗೊತ್ತಾಯ್ತು, ಒಂದು ಮಾತು ಬೈದರು. ಆ ಫೋನ್ ಸೋರಿ ಕೊಟ್ಟೆ, ಎಕ್ಸಾಮ್ ಮುಗಿದ್ಮೇಲೆ ಇಸ್ಕೊಂಬಂದೆ. ಎಕ್ಸಾಮ್ ಮುಗಿದ್ಮೇಲೆ ಸೀದಾ ಮನೆಗೆ ಬರ್ತೀವಿ 3 ಮನ್ಯಾಗ ಅಮ್ಮ ಅನ್ನ ಸಾರು ಮಾಡಿಕೊಟ್ಟಿರ್ತಾರೆ, ಊಟ ಗೀಟ ಮಾಡ್ಕೊಂಡು ಮತ್ತೆ ಈಗ ಕಾಲೇಜ್ಗೆ ಹೋಗ್ಬೇಕು. ಇದೇ ಪ್ಲೇಸ್ ಅದು. ಸೊ ಇವಾಗ ನಮ್ಮ ಕಾಲೇಜ್ ಕಡೆ ಬಂದಿದ್ದೀವಿ, ನಾನು ವಿನೋದ್ ಅಂಬರೀಶ್ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಒಂದು ಸ್ಮಾಲ್ ವಿಡಿಯೋ ಸ್ಟಾರ್ಟ್ ಆಗುತ್ತಾ ನೋಡಿ. ಕ್ಯಾಮ್ರಾ ಮಾತ್ರ ತುಂಬ ಹೈಟ್ ಇದೆಯಲ್ಲ, ಇದು ಡ್ರೋನ್. ಇದು ಯಾವುದೇ ಡ್ರೋನ್ ಅಲ್ಲ, ಇದೊಂದು ಬೇರೆ ಥರ ಸಿನಿಮ್ಯಾಟಿಕ್ಕು. ಈ ಥರ ಡ್ರೋನ್ ಶಾಟ್ ನೀವು ಕೂಡ ತಗೋಬೇಕಪ್ಪ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸೊ ಇವಾಗ ಟೈಮ್ ಆಯಿತು, ಕಾಲೇಜಿಂದ ಮನೆಗೆ ಬಂದೀನಿ. ಇವಾಗ ಮತ್ತೆ ವಾಕಿಂಗ್ ಹೋಗ್ಬೇಕೀಗ, ಯಾಕಂದ್ರೆ ಅವ್ರು ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ಬರ್ತಾರೆ ಹೈಸ್ಕೂಲ್ ಕಡೆ. ಅಲ್ಲಿಗೆ ಮತ್ತೆ ಇಬ್ಬರು ಮೀಟಪ್ ಆಗಿ ನಮ್ಮ PUC ಕಾಲೇಜ್ ಅಂದರೆ ನಾವು 2nd ಇಯರ್ ಎಲ್ಲಿ ಓದಿದ್ದು ಆ ಕಾಲೇಜ್ ನಿಮ್ಗೆ ತೋರಿಸ್ತೀನಿ.
ಆ್ಯಕ್ಚುಲಿ ನಾವು ವಿಡಿಯೋ ಮಾಡಿದವ್ರಿಗೆ ಗೊತ್ತಾಗಿಲ್ಲ, ಅವ್ರು ಯಾರಂದರೆ ಈ ಕಾಲೇಜಿನ ಪ್ರಿನ್ಸಿಪಲ್. ಹಬ್ಬ ಅಂತ 3 ಬಂದೀವಿ. ಮನೆಯಿಂದ ಸೀದಾ ವಾಕಿಂಗ್ ಮಾಡ್ಕೊಂಡು ಇಲ್ಲಿ ಭೇಟಿ ಆಗ್ತೀವಿ. ಇವತ್ತೊಂದೇನಲ್ಲ, ಪ್ರತಿದಿನ ಎಕ್ಸಾಮ್ ಆದಮೇಲೆ. ಇಲ್ಲೊಳ್ಳೆ ಮುಖ ನೋಡಲ್ಲ, ಎಲ್ಲ ನೋಡ್ಬೋದು, ಇಲ್ಲೋಡಿ ನಾಚ್ಕೋಬೇಡ. ಆಗ ನಮ್ಮ ಹುಡ್ರಿ ಈಗ ಕ್ಯಾಮ್ರಾ ನೋಡಪ್ಪ ಅಂದ್ರೆ ಫಸ್ಟ್ ತಲೆ ಬಾಚ್ಕೊಂತಾರೆ ಮಕ್ಕಳು. ಆಮೇಲೆ ಈ ಕಾಲೇಜಲ್ಲಿ ಒಂದು ಮೆಮೊರಿ ಏನಪ್ಪ ಅಂದ್ರೆ, ನಮ್ಮ ಅಡಗ್ಲಿ ಸರ್ ಅಂತಿದ್ರು, ಇಮಾಮ್ ಅಡಗ್ಲಿ ಸರ್. ಅವರು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ ಇಲ್ಲಿ ಕರ್ಕೊಂಬಂದು, ಅಂದರೆ ಈ ಜಾಗ ಕರ್ಕೊಂಬಂದು ಇಲ್ಲಿ ಪಾಠ ಮಾಡ್ತಾಯಿದ್ದಾರೆ ಗಿಡ ಕೆಳಗಡೆ. ಕ್ಲಾಸ್ ರೂಮ್ ಬಿಟ್ಬಿಟ್ಟು ಈ ಕಡೆ ಯಾವುದೋ ಕಾಲ್ ಬಂತು ಸಿಸ್ಟರ್. ಓಕೆ, ಇಲ್ಲೊಂದು ಪ್ಲೇಸ್ ಐತಿ, ಇಲ್ಲಿಗೆ ಬಂದು ಪಾಠ ಮಾಡ್ತಾಯಿದ್ದಾರೆ ನಮಗೆ. ಈ ಪ್ಲೇಸ್ ನೋಡ್ರಿ ಏನೋ ಒಂಥರ ಎಮೋಷ್ನಲ್ಲು. ಯಾವುದಪ್ಪ ಅಂದ್ರೆ ಇಲ್ಲಿ ತೋರಿಸ್ ನೋಡ್ರಿ, ಇದೇ ಪ್ಲೇಸಲ್ಲಿ ಸರ್ ಅಲ್ಲಿ ನಿಂತ್ಕೊಂಡಿದ್ರು. ಆ ಕಡೆ ಎಲ್ಲ ಗರ್ಲ್ಸ್, ಇದೆಲ್ಲ ಬಾಯ್ಸು. ಬಟ್ ನನ್ನ ಫೇವ್ರೇಟ್ ಪ್ಲೇಸ್ ಇಲ್ಲೇ ಇತ್ತವಾಗ, ನಾ ಇಲ್ಲೇ ಕುಂದಿರ್ತಾ ಇದ್ದೆ. ಎಲ್ಲೇ ಅಂದ್ರೆ ಐತಲ್ಲ ಮಾಮ, ಈ ಪ್ಲೇಸಾಗ ಇಲ್ಲಿ ಕೂತ್ಕೊಂಡು ಒಂದು ಹುಡುಗಿ ನೋಡ್ತಾ ಇದ್ದೆ. ಅಲ್ಲಿ ಒಂದು ಹುಡುಗಿತ್ತವಾಗ, ಬಟ್ ಇವಾಗೆಲ್ಲ ಸತ್ತೋಯ್ತದ ಪಾಪ. ನಿಜ ಹೇಳ್ತಾ ಇದ್ದೀನಿ. ಈ ಜಾಗ ಇದೇ ಪ್ಲೇಸಲ್ಲಿ ನಮ್ಮ ಸರ್ ಪಾಠ ಮಾಡ್ತಾಯಿದ್ರು. ಆ ಕಡೆಲ್ಲ ಬಾಯ್ಸ್, ಈ ಕಡೆಲ್ಲ ಗರ್ಲ್ಸು. ನಾನು ಪಾಠ ಕೇಳ್ತಾ ಇದ್ದೆ ಹಳೆಗನ್ನಡ. ಅಲ್ಲಿ ಕೂತ್ಕೊಂಡು ನಾನು ಒಂದು ಹುಡುಗಿ ನೋಡ್ತಾ ಇದ್ದೆ. ಬಟ್ ಇವಾಗ ಆ ಹುಡುಗಿ ಇಲ್ಲ, ಸಾರಿ. ಇವಾಗ ನಾವೇನು ಪ್ರೆಸೆಂಟ್ ಇಲ್ಲಿ ಬಂದಿಲ್ಲ ಕಾಲೇಜ್ ಕಡೆ. ಒಂದು ಬ್ಯೂಟಿಫುಲ್ ಮೆಮೊರಿ ಈ ಕಾಲೇಜಲ್ಲಿ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಗೌರ್ಮೆಂಟ್ ಕಾಲೇಜ್ ಇದು, ಇಲ್ಲೇ ಓದಿದ್ದು. ಈ ಪ್ಲೇಸಲ್ಲಿ ಬಂದರೆ ಒಂಥರ ಭಾರಿ ಮೆಮೊರಿ. ಸರ್ ಪಾಠ ಮಾಡ್ತಾರಾಗಿರ್ಬೋದು, ನಾವು ಬಯಸ್ಕೊಂಡಿದ್ದು ಅದೇನೋ ಆ ವಯಸ್ಸಲ್ಲಿ ಪ್ರೀತಿ ಗೀತಿ ಆ ಹುಡುಗಿ ನೋಡೋದಾಗಿರ್ಬೋದು, ಆ ಹುಡುಗಿ ನಮಗೂ ನೋಡೋದಾಗಿರ್ಬೋದು. ಆ ಟೈಮಲ್ಲಿ ಏನೋ ಒಂಥರ ಖುಷಿ. ಇದು ಎಲ್ಲರ ಲೈಫಲ್ಲಿ ಆಗಿರುತ್ತಾ, ನನ್ನ ಲೈಫಲ್ಲಿ ಆಗಿರ್ಬೋದು. ನನ್ನ ಲೈಫಲ್ಲಿ ಜಾಸ್ತಿ ಆಗಿದೆ, ಬಟ್ ಇವಾಗೆಲ್ಲ ಆರಾಮಾಗಿದ್ದೀನಿ ಅಲ್ಲ. ಸೆಕೆಂಡ್ PUC ಕಾಲೇಜ್ ನಾವಿಲ್ಲೇ ಓದಿದ್ದು. ಇಲ್ಲಿ ಬಂದ್ರೆ ಎಮೋಷ್ನಲ್ ಹಳೆ ನೆನಪುಗಳು ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತವೆ ಅಣ್ಣ. ಹಾಂ ಹೇಳ, ಹೇಗಿರ್ತೀಯಾ ಹೇಗಿರ. ನಾವು PUCಲ್ಲಿ ಓದಬೇಕಾದ್ರೆ ಆ ಕಾಲೇಜಿಗಿಂತ ಪಿಯೋನ್ ನಾ ಲೈಫಲ್ಲಿ ಎಂತೆಂಥ ನೋಡಿದ್ದೆ, ಬಟ್ಟು ಇಂಥ ಪಿಯೋನು ನಮ್ಮ ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಆ್ಯಕ್ಚುಲಿ ನಾವೆಲ್ಲರೂ ಈತನ್ನ ದೇವರು ಅಂತ ಕರಿತೀವಿ. ದೇವರು, ಅವ್ರ ನಿಜವಾದ ಹೆಸರು ನಮ್ಗೆ ಗೊತ್ತಿಲ್ಲ, ಬಟ್ ದೇವ್ರಂತ ಕರಿತೀವಿ. ಅವರು ಕೂಡ ನಮ್ಗೆ ದೇವ್ರಂತ ಕರಿತಾರೆ ವಾಪಸ್ ರಿಟರ್ನ್. ಪಿಯೋನ್ ಅಂದ್ರೆ ಹೆಂಗಿರ್ಬೇಕಂದ್ರೆ, ವಿದ್ಯಾರ್ಥಿಗಳಿಗೆ ಒಂಥರ ಫ್ರೆಂಡ್ಶಿಪ್ ಆಗಿರ್ಬೇಕು, ದೋಸ್ತ ಥರ ಇರಬೇಕು. ಪಿಯೋನ್ ಅಂದ್ರೆ ಹಿಂಗಿರ್ಬೇಕು. ನಮ್ಮ ಕಾಲೇಜಲ್ಲಿ ಒಬ್ರು ಪಿಯೋನ್ ಅದಾರ ಆಲೆ. ಓಕೆ, ಈ ವ್ಲಾಗಲ್ಲಿ ಒಂದೇನಪ್ಪ ಅಂದರೆ, ನಮ್ಮೂರು ಇದೇ ಊರು ಕನಕಗಿರಿ. ಬಟ್ ನಾವು ಮನೆ ಬಿಟ್ಟು ರೂಮಲ್ಲಿದ್ದೀನಿ. ರೂಮಲ್ಲಿ ಯಾಕದೇನಪ್ಪ ಅಂದ್ರೆ, ಮನೇಲಿದ್ದರೆ ಏನು ಓದೋಕ್ಕಾಗಲ್ಲ. ಓದಲ್ಲ ನಾನು ಫಸ್ಟ್ ಆಫ್ ಆಲು. ಈ ರೂಮ್ ಬಂದಮೇಲೆ ಹಳ್ಳಿ ಹುಡುಗರು ರೂಮಲ್ಲಿ ಇರ್ತಾರೆ. ಆಮೇಲೆ ನಮ್ಮ ಫ್ರೆಂಡು ಅಂಬರೀಷ್ ಅಂತ, ಅವನು ಧಾರವಾಡ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಎಕ್ಸಾಮ್ ಕಟ್ಟಾನ ಡೈರೆಕ್ಟ್. ಈ ರೂಮಲ್ಲಿ ಇದ್ದಾನ. ಈ ರೂಮಲ್ಲಿ ಕೂಡ ಅವನು ಓದ್ತಾನ. ಎಲ್ಲೋ ಇದ್ದವ್ರ ಫ್ರೆಂಡ್ಸು ಇಲ್ಲಿಗೆ ಒಂದು ಮಾಡೈತಿ. ಆಮೇಲೆ ಏನೋ ಒಂಥರ ಹ್ಯಾಪಿನೆಸ್ ಆಗುತ್ತಾ ಇಲ್ಲಿ ರೂಮಲ್ಲಿ ಇದ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಭಾರಿ ಖುಷಿ ಆಗುತ್ತಾ. ನನ್ನ ಲೈಫಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ರೂಮಲ್ಲಿ ಬರ್ತೀನಿ, ಓದ್ತೀನಿ, ಇಲ್ಲೇ ಮಲ್ಕೊತೀನಿ, ಊಟ ಮಾಡ್ತೀನಿ, ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.